ಸರ್ ಈ ಕಡೆ ಸರ್. ಸರ್ ಈ ಕಡೆ ಶಿವರಾಜ ಸರ್ ಈ ಕಡೆ ಬನ್ನಿ. ಇಬ್ಬರು ಈ ಕಡೆ ಬನ್ನಿ. ಸಾರಿ. ಹಾಂ ಬಣ ತೆಗೋಣ. ಜಗಳಾಡ್ತಾ ಇದ್ರು ನಾವು ಒಳ್ಳೇದೇ ಮಾಡಿದ್ವಿ. ಆಮೇಲೆ ಜಗಳ ಆಡಿದ್ವಿ. ಆಮೇಲೆ ಮೀಟಿಂಗ್ ಬಂದು ಹೇಳ್ತಾ ಇದ್ರು, ಹಿಂದೆ ಬರೋರು ನಮ್ಮಂಗಿರಲ್ಲ, ಏನನ್ನದೇ ಹೇಳಿ ಪಾಸ್ ಮಾಡಿಕೊಟ್ಬಿಡ್ತೀರಿ ಅಂತ ಹೇಳ್ತಾ ಇದ್ವಿ. ನಾನು ಸಮೇತ ಅದೇ ಮಾತಾಡ್ಕೊತಾ ಇದ್ದೆ.
ಸೈಡ್ ಬನ್ನಿ ಸರ್. ಹಾಂ ಬಣ ಬಣ ತೆಗೋಣ 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 ಸರ್ ದಿನ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಗಿದೆ. ಬಂದವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಹೇಳಿ ಸರ್ ಒಂದು ಕಾರ್ಯಕ್ರಮದ ಬಗ್ಗೆ. ಬಹಳ ಖುಷಿ ಪಟ್ಟಿದ್ದಾರೆ ಸರ್ ಎಲ್ಲರೂ. ವಿಶ್ವವಿದ್ಯಾನಿಲಯದ ಎಲ್ಲ ನನ್ನ ಅಧ್ಯಾಪಕೇತರ ಬಂಧುಗಳು ಮತ್ತು ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರುಗಳು ಹಾಗೂ ವಿದ್ಯಾರ್ಥಿ ಸಮೂಹ ಮತ್ತು ಎಲ್ಲ ಆಡಳಿತಾತ್ಮಕ ಸಹೋದ್ಯೋಗಿಗಳು ಸೇರಿ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದು, ಇದರಲ್ಲಿ ಬಹಳ ಗಣ್ಯರನ್ನ ಪ್ರೊಫೆಸರ್ ಚಿದಾನಂದ ಗೌಡರು, ಪ್ರೊಫೆಸರ್ ಚಂದ್ರಶೇಖರ್ ಶೆಟ್ಟರು, ನಾಡೋಜ ಉಡುಪಿ ಕೃಷ್ಣವಂತಹ ಮಾನವರನ್ನ ಕರೆಸಿ ಈ ಒಂದು ಆಯೋಜನೆಯನ್ನ ಮಾಡಿದ್ದಾರೆ. ಇದು ತುಂಬಾ ಯಶಸ್ವಿಯಾಗಿ ಮೂಡಿ ಬಂದಿದೆ. ಇದಕ್ಕೆ ನಾನು ವಿಶ್ವವಿದ್ಯಾಲಯದ ಎಲ್ಲ ಸಮುದಾಯಕ್ಕೆ ಆಭಾರಿಯಾಗಿದ್ದೇನೆ. ನನ್ನ ನಿವೃತ್ತಿಯ ಅಂಚಿನಲ್ಲಿ ಈ ಒಂದು ಅಭಿನಂದನಾ ಸಮಾರಂಭ ಅವಿಸ್ಮರಣೀಯವಾಗಿ ಉಳಿಯುತ್ತೆ ಮತ್ತು ಇದೊಂದು ಒಳ್ಳೆಯ ಸಂಪ್ರದಾಯವಾಗಿ ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಅದು ಒಳ್ಳೆಯ ಸಂದೇಶವನ್ನ ಸಮಾಜಕ್ಕೆ ಕಳಿಸುತ್ತೆ. ಈ ವಿಶ್ವವಿದ್ಯಾಲಯಕ್ಕೆ ದೊಡ್ಡ ಭವಿಷ್ಯ ಇದೆ, ವಿದ್ಯಾರ್ಥಿಗಳಿಗೆ ದೊಡ್ಡ ಭವಿಷ್ಯ ಇದೆ ಮತ್ತು ಸಂಶೋಧನೆಗೆ, ಕಲಿಕೆಗೆ ದೊಡ್ಡ ಭವಿಷ್ಯ ಇದೆ ಅಂತ ಹೇಳ್ತಾ ಈ ಒಂದು ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಸಹಕರಿಸಿದ್ದಂತಹ ಪ್ರತಿಯೊಬ್ಬರನ್ನು ಕೂಡ ನಾನು ಆತ್ಮೀಯವಾಗಿ ವಂದಿಸ್ತೇನೆ ಮತ್ತು ಅಭಿನಂದಿಸ್ತೇನೆ. ನಮಸ್ಕಾರ ಸರ್ ಮತ್ತೊಂದು ಪ್ರಶ್ನೆ, ಬಂದವರಿಗೆಲ್ಲ ಏನೊಂದು ಕಾತರ ಅಂದ್ರೆ ಸಾಹೇಬ್ರದ್ದು ಒಂದು ಹಳೆ ಸವಿನೆನಪುಗಳು ಹೇಳ್ಬೇಕು ಅಂತ ಆಸೆ ಪಡ್ತಾ ಇದ್ರು. ಬಟ್ ತಮ್ಮಲ್ಲಿ ಹೇಳ್ಕೊಳಕ್ ಆಗ್ಲಿಲ್ಲ. ನಮ್ಮ ಹತ್ರ ಮಾಧ್ಯಮದವರು ಹೇಳ್ಕೊತಾ ಇದ್ರು. ಹಳೆಯದೊಂದು ತುಂಬ ಸವಿನೆನಪುಗಳು ಹೇಳಿ ಸರ್. ಸವಿ ನೆನಪು ಅಂತಂದ್ರೆ ಏನು, ನಾವು ಪ್ರಥಮ ಒಂದು ಘಟಿಕೋತ್ಸವವನ್ನ ವಿಶ್ವವಿದ್ಯಾನಿಲಯ ಮಾಡ್ತು. ಏನು ಒಂದು ಹೊಸ ವಿಶ್ವವಿದ್ಯಾನಿಲಯದಲ್ಲಿ ಯಾವಾಗಲೂ ಕೂಡ ಈ ಘಟಿಕೋತ್ಸವ ಮಹತ್ತರವಾದ ಮೈಲಿಗಲ್ಲು ಮತ್ತೆ ಮಹತ್ತರವಾದ ಹೆಜ್ಜೆ. ಅದು ನನ್ನ ಕಾಲದಲ್ಲಿ ನಾನು ಏನು ಇಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವ ಮೌಲ್ಯಮಾಪನ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದೆ. ಸಂಸ್ಥಾಪಕ ಆಗಿ ನಿರ್ವಹಣೆ ಮಾಡಿದ್ದೆ. ನನ್ನ ಕಾಲದಲ್ಲಿ ಪ್ರಥಮ ಘಟಿಕೋತ್ಸವ ಜರುಗಿದ್ದು ಬಹಳ ಸಂತೋಷ. ತದನಂತರ 2 ಘಟಿಕೋತ್ಸವಗಳು ಜರುಗಿದೆ ಮತ್ತು ಎಲ್ಲ ಒಂದು ಹೊಸ ಕಟ್ಟಡಗಳು, ಶೈಕ್ಷಣಿಕ ಕಟ್ಟಡಗಳು ನನ್ನ ಕಾಲದಲ್ಲಿ ಆಗಿದೆ. ಮತ್ತು ಇದು ಐತಿಹಾಸಿಕವಾದ ಈ ಒಂದು ಸೆಂಟ್ರಲ್ ಕಾಲೇಜು ಪುನರ್ ನಿರ್ಮಾಣ ಆಗಿರೋದು ದೊಡ್ಡ ಸಂತಸದ ವಿಷಯ. ಮತ್ತು ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು, ಅಧ್ಯಾಪಕೇತರರು ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಇಲ್ಲಿ ಕೆಲಸವನ್ನು ಮಾಡ್ತಾ ಇರೋದು ಅತ್ಯಂತ ಸಂತಸದ ಸಂಗತಿ ಆಗಿದೆ.